ನಾವು ಇವತ್ತು TET ಪೇಪರ್ 1ರ ಮ್ಯಾಥಮೆಟಿಕ್ಸ್ ಗಣಿತದ ಸ್ವಲ್ಪ ಪ್ರಶ್ನೆಗಳ ಬಗ್ಗೆ ಅಧ್ಯಯನ ಮಾಡೋಣ. ಇದರಲ್ಲಿ ಮೊದಲನೇ ಪ್ರಶ್ನೆ, ಪ್ರಶ್ನೆಯು ಕೆಳಗಿನವುಗಳಲ್ಲಿ ಅಭಾಗಲಬ್ಧ ಸಂಖ್ಯೆ ಯಾವುದು? ಅಗಲಬ್ಧ ಸಂಖ್ಯೆ ಅಂದರೆ ಭಾಗವಾಗದ ಸಂಖ್ಯೆ. ಮೊದಲು ನಾವು ಭಾಗಲಬ್ಧ ಸಂಖ್ಯೆ ಅಂದರೆ P/Q ಅಂದರೆ ಭಾಗವಾಗುವ ಸಂಖ್ಯೆ. ನಾವು ಯಾವ ರೀತಿ ಬರೆಯುತ್ತೇವೆ ಅಂದರೆ P/Q. ಭಾಗವಾದಲಾಗದ ಸಂಖ್ಯೆಯನ್ನು ನಾವು ಅಭಾಗಲಬ್ಧ ಸಂಖ್ಯೆ ಎಂದು ಕರೆಯುತ್ತೇವೆ. ಇದರಲ್ಲಿ P/Q ರೀತಿಯಲ್ಲಿ ಆ ಸಂಖ್ಯೆ ಇರುವುದಿಲ್ಲ. ಅಂದರೆ ಇದರಲ್ಲಿ ಇದನ್ನು P/Q ಇದೆ, 0ನು P/Q ನಾವು ಬರಿಬೋದು ಯಾವುದೋ ಸಂಖ್ಯೆ. ಇದನ್ನು P/Q ಡಿವೈಡ್ನಲ್ಲಿ ಇದೆ, ಡಿವೈಡ್ ಮಾಡಿದಾಗ ಈ ಸಂಖ್ಯೆ ಬರುತ್ತೆ ನಮಗೆ. ಆದರೆ ಈ ಸಂಖ್ಯೆಯನ್ನು ನಾವು P/Qನಲ್ಲಿ ಬರೆಯಲು ಆಗೋದಿಲ್ಲ. ಆದ ಕಾರಣ ನಮ್ಮ ಆನ್ಸರ್ √3 ಇವು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರುತ್ತದೆ. ಅದೇ ರೀತಿಯಾಗಿ ಎರಡನೇ ಒಂದು ಕ್ವಶನ್ ಅಂದರೆ ರೇಖಾತ್ಮಕ ಸಮೀಕರಣ. ಇಲ್ಲಿ ಕೊಟ್ಟಿರುವ ಸಂಖ್ಯೆ ಯಾವುದಂದರೆ 6m-5 = 20. ಇದರಲ್ಲಿ ನಾವು ಎಮ್ಮನ ಬೆಲೆಯನ್ನು ಕಂಡುಹಿಡಿಯುವುದು, ಎಮ್ಮದ ವ್ಯಾಲ್ಯೂವನ್ನು ಕಂಡುಹಿಡಿಯುವುದು. ಇದರಲ್ಲಿ ಯಾವ ರೀತಿ ಮಾಡುವುದೆಂದರೆ ಮೊದಲು ಈ ಬ್ರ್ಯಾಕೆಟನ್ನು ಬಿಡಿಸ್ಕೊಳ್ಳಬೇಕು. ಬ್ರ್ಯಾಕೆಟ್ ಬಿಡಿಸ್ಕೊಳ್ಳೋಕ್ಕೆ ಇದು ಒಂದು ವೇರಿಯೇಬಲ್ ಇದೆ, ಇಲ್ಲೊಂದು ಕಾನ್ಸ್ಟೆಂಟ್ ನಂಬರ್ ಇದೆ. ಆದ ಕಾರಣ ನಾವು ಬ್ರ್ಯಾಕೆಟ್ ಹೊರಗಿರೋ ನಂಬರನ್ನು ಇದರಿಂದ ಇದಕ್ಕೂ ಒಂದು ಸರಿ ಮಲ್ಟಿಪ್ಲೈ ಮಾಡಬೇಕು, ಇದಕ್ಕೂ ಒಂದು ಟೈಮ್ ಮಲ್ಟಿಪ್ಲೈ ಮಾಡಬೇಕು. ಆದ ಕಾರಣ ಇದರಲ್ಲಿ ನಾವು ಇದನ್ನು ಇಂಟು ಮಾಡಿದಾಗ 6m + * -, 6 × 5 = 30 = 20. ಇನ್ನೊಂದು ಸಮಯ ನೋಡಿ, ಇಲ್ಲಿ ನಾವು ಇದರಿಂದ ಇದರಲ್ಲಿಗೆ ಇಂಟು ಮಾಡಿದಾಗ 6m, ಇದರಿಂದ ಇದಕ್ಕೆ ಇಂಟು ಮಾಡಿದಾಗ 30m = 20. ಆದಾಗ ನಾವು ಎಮ್ನ ವ್ಯಾಲ್ಯೂ ಕಂಡುಹಿಡಿಯಬೇಕಾದರೆ 6m - 30 ಆ ಸೈಡ್ ಸೆಂಡ್ ಮಾಡಿದರೆ ಏನಾಗುತ್ತೆ +30. ಇದೆಲ್ಲರಿಗೂ ಗೊತ್ತಿರಬಹುದು. -30 ಎಡದಿಂದ ಬಲಕ್ಕೆ ನಾವು ಕಳಿಸಿದಾಗ ಮೈನಸ್ ಸೈನ್ ಪ್ಲಸ್ ಸೈನ್ ಆಗಿ ಕನ್ವರ್ಟ್ ಆಗುತ್ತೆ. ಆವಾಗ 6m = 30 - 20 = 50. ದೆನ್ ಎಮ್ ಅನ್ನು 6 is a ಕಾನ್ಸ್ಟೆಂಟ್ ನಂಬರ್, ಇದು ಮಲ್ಟಿಪ್ಲೈಯಲ್ಲಿದೆ. ಈ ಸೈಡ್ ಹೋಗೋದಾಗ ಏನಾಗುತ್ತೆ ಡಿವೈಡ್. m = 50/6 ಆದಾಗ ಎಮ್ನ ವ್ಯಾಲ್ಯೂ ಏನಾಗುತ್ತೆ, ಈಗ ನಾವು ಡಿವೈಡ್ ಮಾಡಿದಾಗ 2 ಟೇಬಲ್ನಲ್ಲಿ ಡಿವೈಡ್ ಆಗುತ್ತೆ ನೋಡಿ. 2 3s are 6, 2 2s are 4, 1 ಉಳಿತು, 2 5s are 10. therefore m = 25/3. 25/3 ಅಂದರೆ ನಮ್ಮ ಆಪ್ಷನ್ ಯಾವುದು ಕರೆಕ್ಟು? 3. ನಮ್ಮ ಆಪ್ಷನ್ ಇದು ಕರೆಕ್ಟು, ಥರ್ಡ್ 25/3. ನಾವು ಮುಂದೆ ನೋಡಿದಾಗ ಮೂರನೇ ಕ್ವೆಶ್ಚನ್, ತ್ರಿಜ್ಯ 7 ಮಾನಗಳು ಇರುವ ಒಂದು ಅರ್ಧ ವೃತ್ತಖಂಡದ ಸುತ್ತಳತೆ. ಅರ್ಧ ವೃತ್ತಖಂಡದ ಸುತ್ತಳತೆ ಎಂದರೆ ನಾವು ಒಂದು ತ್ರಿಭುಜ ಸುತ್ತಳತೆ ಕಂಡುಹಿಡಿಯಬೇಕಾದರೆ ಸುತ್ತಳತೆಯ ಫಾರ್ಮುಲಾ ಏನಿರುತ್ತೆ ಅಂದರೆ ತ್ರಿಜ್ಯದ ಸುತ್ತಳತೆ ಏನಾಗಿರುತ್ತೆ ಅಂದರೆ 2πr. ಇಟ್ ಈಸ್ ಫಾರ್ಮುಲಾ. ಇದು ಒಂದು ನಮ್ಮ ಫಾರ್ಮುಲಾ ಆಗಿರುತ್ತೆ. ಇಲ್ಲಿ ನಾವು ಅರ್ಧ ಅಂದರೆ ಹಾಫ್ ಅಂದರೆ ಏನು ಮಾಡಬೇಕು, ಹಾಫ್ 2πr. ಇದು ಯಾವುದು ಫಾರ್ಮುಲಾ ಅಂದರೆ ಅರ್ಧ ವೃತ್ತಖಂಡದ ಸುತ್ತಳತೆ.
ಇಲ್ಲಿ ನಮಗೆ ಕೊಟ್ಟಿರುವುದು ಏನಂದರೆ ಪೈನ ವ್ಯಾಲ್ಯೂ ಕೊಟ್ಟಿದ್ದಾರೆ, ಏನು 22/7. ದೆನ್ ತ್ರಿಜ್ಯದ 7 ಮಾನಗಳು ಅಂದರೆ r is equal to 7. ಆವಾಗ ಏನಾಗುತ್ತೆ 1/2 ಆ್ಯಸ್ ಇಟ್ ಈಸ್ 2 × ಪೈ 22/7. r ನಮ್ಮ r ವ್ಯಾಲ್ಯೂ ಏನಿದೆ 7. ಆವಾಗ ಇದು 2 ಕ್ಯಾನ್ಸಲ್, 7 ಕ್ಯಾನ್ಸಲ್. ಆವಾಗ ಅರ್ಧ ವೃತ್ತ ಸುತ್ತಳತೆ ಏಟಾಗಿರುತ್ತೆ ನಮಗೆ 22 ಮಾನಗಳು. ಆವಾಗ ಆಪ್ಷನ್ ಯಾವ್ದು ಕರೆಕ್ಟ್? ನಮ್ಮದು ಆಪ್ಷನ್ ಬಿ ಕರೆಕ್ಟ್. ನಮ್ಮ ಆಪ್ಷನ್ ಯಾವ್ದು ಕರೆಕ್ಟ್? ಬಿ. ನೆಕ್ಸ್ಟ್ ನಾವು ನೋಡಬೇಕಾದರೆ ದತ್ತಾಂಶ ಸರಾಸರಿಯು 12 ಆದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ. ಎಕ್ಸ್ನ ಬೆಲೆಯನ್ನು ಹೇಗೆ ಕಂಡುಹಿಡಿಯಬೇಕಾದರೆ ನಾವು ಸರಾಸರಿ ಕಂಡುಹಿಡಿಯಬೇಕಾದರೆ ಸರಾಸರಿ ಕಂಡುಹಿಡಿಯುವುದಾದರೆ ಸರಾಸರಿಯು ಒಟ್ಟು ಮೊತ್ತಗಳ ದತ್ತಾಂಶ ಎಷ್ಟು ದತ್ತಾಂಶಗಳಿವೆ ಎಂಬುದನ್ನು ಬರೆಯಬೇಕು. ಆದ ಕಾರಣ ಸರಾಸರಿ = ಇಲ್ಲಿ ಏನು ಕೊಟ್ಟಿದ್ದಾರೆ 10 + 12 + 18 + 14 + x + 1 ಎಷ್ಟು ದತ್ತಾಂಶಗಳಿವೆ? ನಮಗೆ ಕೊಟ್ಟಿರೋ ದತ್ತಾಂಶ ಮೊದಲನೇದು 1, 2, 3, 4, 5 ದತ್ತಾಂಶ. ನಮಗೆ ಸರಾಸರಿ ಕೊಟ್ಟಿದ್ದಾರೆ, ಸರಾಸರಿ 12. 12 ಅಂದರೆ ನಾವೇನು ಬರೆಯೋಣ? ಸರಾಸರಿ ಎಷ್ಟು ಕೊಟ್ಟಿದ್ದಾರೆ? 12. ಆಗ ಏನಾಗುತ್ತೆ ಅಂದರೆ ನೋಡೋಣ. ಸರಾಸರಿ 12 ಕೊಟ್ಟಾಗ ಆವಾಗ 12 = ಇಲ್ಲಿ ನಾವು 10, 12, 18, 14 + 1 ನಾವು ಕೂಡಿಸಿದಾಗ 55. ಇದು +x ಅದೇ ರೀತಿ ಇರುತ್ತದೆ 5. ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ 5 ಡಿವೈಡ್ನಲ್ಲಿದೆ. ಇಲ್ಲಿ ಹೋದರೆ ಏನಾಗುತ್ತೆ ಇಂಟು. ಆದ ಕಾರಣ 15 × 5 = 55 + x + 55. ಮೊದಲು ನಾವು ಮಲ್ಟಿಪ್ಲೈ ಮಾಡೋಣ. 15 6, 15 5 12, ಇಲ್ಲಿ 60 = 55 + x. ಅದೇ ರೀತಿಯಾಗಿ ನಾನು ಈ ರೀತಿ ಬರೀತೇನೆ x + 55 = 60. ಇಲ್ಲಿ ನಮಗೆ 55 ಪ್ಲಸ್ ಇದೆ, ಆ ಸೈಡ್ ಎಡದಿಂದ ಬಲಕ್ಕೆ ಹೋಗಿದರೆ ಏನಾಗುತ್ತೆ ಪ್ಲಸ್ ಬಿಕಮ್ -60 - 55. ಆವಾಗ x = ನಮಗೆ ಸಿಕ್ಕಿರೋ ಆನ್ಸರ್ 60ರಲ್ಲಿ 55 ನಾವು ಕಳೆದರೆ ನಮಗೆ ಸಿಗುವ ಆನ್ಸರ್ ಎಷ್ಟು ಅಂದರೆ 5. ಆವಾಗ ಸರಾಸರಿ ಏನಾಗುತ್ತೆ ನಮಗೆ 5. ದೇರ್ಫೋರ್ ಆಪ್ಷನ್